ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೇಳಿದಾಗ ಅವ್ರು ಯಾವಾಗಲೂ ಹೇಳ್ತಾರೆ, ತೇಜಸ್ವಿ ಸೂರ್ಯ ಅವರು ಯಾವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ, ಆದ್ರೆ ಅವರೇ ಕಾರ್ಗೆ ಅರ್ಜಿ ಹಾಕಿದ್ರು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಮೇಡಮ್, ನಾನು ಅದಕ್ಕೆ ಅದನ್ನು ತೆಗಿತೀನಿ. ನೋಡಿ, ನಾನು ಎಲ್ಲೆಲ್ಲಿ ಮೆಟ್ರೋ ಇದೆ, ಎಲ್ಲೆಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿದೆ, ಬೈ ಡಿಫಾಲ್ಟ್ ಆಪ್ಷನ್ ನಾನು ಅಲ್ಲಿ ಮೆಟ್ರೋಲ್ ಟ್ರಾವೆಲ್ ಮಾಡ್ತೀನಿ. ಎಷ್ಟೋ ಇದನ್ನ ಸಾಕ್ಷಿ ಇದಕ್ಕೆ ಏನು ಅಂತಂದ್ರೆ, ಬಹಳಷ್ಟು ಜನ ಪ್ರಯಾಣಿಕರು ನಾನು ಯಾವಾಗ ಹೋಗಿರ್ತೀನಿ ಅವ್ರವ್ರ ಫೋಟೋಗಳು ತೆಕ್ಕೊಂಡು ಎಷ್ಟೋ ಜನ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಕಡೆ ಹಾಕೊಂಡಿರ್ತಾರೆ. ನಾನು ಯಾಕೆ ಹಾಕಲ್ಲ ಅಂದ್ರೆ, ನನ್ಗದೊಂದು ಸಹಜವಾಗಿರುವಂತ ಪ್ರಕ್ರಿಯೆ. ಈಗ ನೀವು ಪ್ರತಿ ದಿವಸ ಈಗ ನೀವು ಮಧ್ಯಾಹ್ನ ಊಟ ಮಾಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ತೀರಾ ಮಧ್ಯಾಹ್ನ ಊಟ ಮಾಡಿದೆ ಅಂತ, ಬಟ್ಟೆ ಹಾಕೋತೀರಾ ಬೆಳಗ್ಗೆ, ದಿನ ಬೆಳಗ್ಗೆ ಎದ್ದು ನಾನು ಇವತ್ತು ಬಟ್ಟೆ ಹಾಕೊಂಡೆ ಅಂತ ಹೇಳಿ ಫೋಟೋ ಹಾಕ್ತೀರಾ? ಸಹಜವಾದಂತ ಪ್ರಕ್ರಿಯೆ ಇದು. ನಾನು ಎಲ್ಲಿ ಮೆಟ್ರೋ ಇದೆ ಅಲ್ಲಿ ಓಡಾಡ್ತೀನಿ. ಮೆಟ್ರೋ ಇಲ್ದಲ್ಲಿ ಎಷ್ಟೋ ಜನ ಬೆಂಗಳೂರಿನಲ್ಲಿ ಕಾರ್ ಇಟ್ಕೊಂಡಿರುವಂತವ್ರು ಮೆಟ್ರೋ ಬಂದಾದ ಮೇಲೆ ಮನೇಲಿ ಕಾರ್ ನಿಲ್ಸಿ ಮೆಟ್ರೋಲ್ ಹೋಗ್ತಾರೆ. ಯಾವತ್ತೋ ವಾರದಲ್ಲಿ ಒಂದ್ ದಿವಸನೋ 10 ದಿವಸದಲ್ಲಿ ಒಂದ್ ದಿವಸನೋ ಮೆಟ್ರೋ ತಗೊಂಡು ಹೋಗ್ತಾರೆ. ಸರ್ಕಾರ ಸಾರ್ವಜನಿಕ ಸಾರಿಗೆಯನ್ನ ಕರೆಕ್ಟ್ ಆಗಿ ಮಾಡ್ದಲೆ ಕಾರ್ ಯಾಕೆ ತಗೋತಾ ಇದ್ದೀರಾ ಅಂತ ಜನಕ್ಕೆ ಕೇಳಿದ್ರೆ, ಮೆಟ್ರೋ ದರನ ಇಷ್ಟೊಂದು ಈ ಇಂಡಿಯಾದಲ್ಲೇ ಇಲ್ಲದಕ್ಕಿಂತ ಡಬಲ್ ಮಾಡ್ಬಿಟ್ಟು ಯಾಕಪ್ಪ ನೀನ್ 2 ವೀಲರ್ ಹೋಗ್ತಿದ್ಯಾ ಅಂತ ಜನಕ್ಕೆ ಬೈದ್ರೆ, ನೀವು ಮೆಟ್ರೋ ದರ ಕಡಿಮೆ ಮಾಡಿ ನಾನು ಬೈಕ್ ಒಳಗಡೆ ಇಡ್ತೀನಿ ಮೆಟ್ರೋಲ್ ಹೋಗ್ತೀನಿ. ಇನ್ನು ಉಪಮುಖ್ಯಮಂತ್ರಿಗಳು ಮೊನ್ನೆ ಅವ್ರಿಗೆ ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ನಾನು ಮದುವೆ ಆಗ್ಬೇಕಿದೆ ಅದಕ್ಕೋಸ್ಕರ ನನಗೊಂದು ಕಾರ್ ಕೊಡಿ ಸರ್ ಅಂತ ನಾನು ಪತ್ರ ಬರೆದಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನಾನು ಪತ್ರ ತಗೊಂಡ್ಬಂದಿದ್ದೀನಿ, ನಾನು ಬರ್ದಿರೋ ಅಂಥದ್ದು, ಅದನ್ನ ನಿಮ್ಮ ಎದುರುಗಡೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ರೆಕಾರ್ಡ್ ಶುಡ್ ಬಿ ಸೆಟ್ ಸ್ಟ್ರೇಟ್. 22/7/2024 ನಾನು ಮದುವೆ ಆಗಿದ್ದು 2025ರಲ್ಲಿ, 1 ವರ್ಷ ಮುಂಚೆ. ಎಲೆಕ್ಷನ್ ಮುಗಿದು 15 ದಿವಸದಲ್ಲಿ 20 ದಿವಸದಲ್ಲಿ ಬರ್ದಿರೋ ಪತ್ರ ಇದು. ಸರ್ಕಾರದ ಕಾರ್ಯದರ್ಶಿಗಳಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದನಾಗಿ ಮರು ಆಯ್ಕೆಗೊಂಡಿದ್ದು, ಈ ಹಿಂದಿನ ಅವಧಿಯಲ್ಲಿ ಸರ್ಕಾರದ ವತಿಯಿಂದ ನನಗೆ ಒದಗಿಸಲಾಗಿದ್ದ ವಾಹನವು 1,00,000 ಕಿಲೋಮೀಟರ್ಗಿಂತ ಅಧಿಕ ಪ್ರಯಾಣದ ದೂರವನ್ನು ಕ್ರಮಿಸಿದ್ದು, ಕ್ಷೇತ್ರ ಸಂಚಾರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ವಾಹನವನ್ನು ಒದಗಿಸುವಂತೆ ಈ ತಮ್ಮಲ್ಲಿ ಕೋರುತ್ತೇನೆ. ಇದನ್ನ ಪತ್ರ ಬರೆದಿರೋದು. 1,00,000 ಕಿಲೋಮೀಟರ್ ಟ್ರಾವೆಲ್ ಆಗಿದೆ, ಅದಕ್ಕೋಸ್ಕರ ಹೊಸ ಕಾರ್ ಕೊಡಿ ಅಂತ ಕೇಳಿರೋದು. ಮದುವೆ ಆಗ್ತಾ ಇದ್ದೀನಿ ಸಾರ್, ನೀವು ಹೊಸ ಕಾರ್ ಕೊಡ್ಲಿಲ್ಲ ಅಂದ್ರೆ ನಂಗೆ ಯಾರೋ ಹೆಣ್ಣು ಕೊಡಲ್ಲ, ಅದಕ್ಕೋಸ್ಕರ ನೀವು ನನಗೆ ಕಾರ್ ಕೊಡಿ ಅಂತ ಪತ್ರ ಬರೆದಿರೋದಲ್ಲ. 1,00,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಕೊಡಿ ಅಂತ. ಈ ಕಾರು ಕರ್ನಾಟಕದ 28 MP ಬೈ ಲಾ ಕೊಡ್ತಾರೆ. ಮದುವೆ ಆಗಿದ್ದವ್ರಿಗೂ ಕೊಡ್ತಾರೆ, ಆಗಿಲ್ದಲೇ ಇರುವಂತ ಈಗ ನಮ್ಮ ಸಾಗರ್ ಖಂಡ್ರೆ ರೀತಿ ಅಂತ ಯುವಕರಿಗೂ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಇದೇನೋ ಎಲಿಜಿಬಿಲಿಟಿ ಅಂದ್ರೆ ಇದಕ್ಕೆ ಮದುವೆ ಆಗಿರ್ಬೇಕು ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಇದನ್ನ ಬರೀಬೇಕು ಅಂತಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಆಮೇಲೆ ಇದೇ ನಾನು ಮಾಧ್ಯಮ ಜೊತೆಗೂ ಹೇಳ್ತಾ ಇದ್ದೀನಿ, ಪ್ರತಿ ದಿವಸ ಈ ಟನಲ್ ರೋಡು ಮತ್ತೊಂದು ವಿಚಾರದಲ್ಲಿ ನಾನು ಕೆಲವು ಸೈದ್ಧಾಂತಿಕ ಟೆಕ್ನಿಕಲ್ ಪ್ರಶ್ನೆಗಳನ್ನ ಎತ್ತಿರೋದಕ್ಕೆ ಉತ್ತರ ಕೊಡದಲೆ ಈ ರೀತಿ ವೈಯಕ್ತಿಕ ಅಟ್ಯಾಕ್ಗಳಾಗ್ತಿರುವಂಥದ್ದು ವಿಷಯವನ್ನ ಬೇರೆ ಕಡೆಗೆ ತಗೊಂಡು ಹೋಗ್ತಾ ಇದೆ. ಅದು ನನಗೆ ಇಷ್ಟ ಇಲ್ಲ. ಇದೇ ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಒಂದು ವೈಯಕ್ತಿಕ ಇಶ್ಯೂ ಈ ತರ ಸ್ಪೆಸಿಫಿಕ್ ಆಗಿ ಅವರು ಹೇಳಿದ್ರಿಂದ ರೆಕಾರ್ಡ್ ಸರಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಗಮನಕ್ಕೆ ತಂದಿರುವಂಥದ್ದು. ಇನ್ನು ಮುಂದೆ ಅವ್ರು ಯಾವುದೇ ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಪ್ರತ್ಯುತ್ತರ ಕೊಟ್ಟು ಅದನ್ನ ಬೆಳೆಸುವಂತ ಕೆಲಸ ನಾನು ಮಾಡೋದಿಲ್ಲ. ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿರುವಂಥದ್ದು ರಾಜಕಾರಣದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಇದೆ. ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಿಂದ ಇದೇ ಮಾತನ್ನ SM ಕೃಷ್ಣ ಅವ್ರು ತೀರ್ಕೊಂಡಿದ್ದ ದಿವಸ ಅವ್ರ ಮನೆ ಎದುರುಗಡೆ ಬಂದು ಶ್ರದ್ಧಾಂಜಲಿ ಅರ್ಪಿಸಿದ ಮೇಲೆ ನಾನು ಇದೇ ಮಾತನ್ನ ಹೇಳಿದ್ದೆ, SM ಕೃಷ್ಣರಂತ ರಾಜಕಾರಣಿ ನಾನು ಆಗಬೇಕು, ಆ ರೀತಿಯಾದಂಥ ಕಾಂಡಕ್ಟ್ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತ ನಾನು ಯಾವತ್ತೂ ಇಟ್ಕೊಂಡಿದ್ದವನು. ಇದೇ ರೀತಿ ವೈಯಕ್ತಿಕ ಇವತ್ತು ಅವ್ರು ಹೇಳಿದ್ರು ನಾಳೆ ಬೆಳಗ್ಗೆ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಪ್ರತಿ ದಿವಸ ನಾವು ಮಾತಾಡ್ತಾ ಹೋದ್ರೆ ವಿಷಯ ಡೈವರ್ಟ್ ಆಗುತ್ತೆ. ಬೆಂಗಳೂರಿನ ಜನಕ್ಕೆ ಅದು ಬೇಕಿಲ್ಲ. ಇದೇ ಕಡೆ ನಾನು ವೈಯಕ್ತಿಕ ಟೀಕೆಗಳಿಗೆ ಈ ವಿಚಾರದಲ್ಲಿ ನಾನು ರೆಸ್ಪಾನ್ಸ್ ಕೊಟ್ಟಿರುವಂಥದ್ದು. ಈ ಪತ್ರ ಅವ್ರ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರು ಬಿಡುಗಡೆ ಮಾಡೋದು ಬೇಕಿಲ್ಲ. ನಾನೇ 25 ಕಾಪಿ ತಂದಿದ್ದೀನಿ, ನಿಮ್ಮೆಲ್ರಿಗೂ ಒಂದೊಂದು ಕಾಪಿ ಹಂಚ್ಬಿಡ್ತೀನಿ, ಅದನ್ನು ತಾವು ಕೂಡ ಎಲ್ರಿಗೂ ಡೀಟೇಲ್ ಕೊಡಿರಂತೆ. ಇನ್ನು ಕೆಲವು ಚರ್ಚೆ ಆಗ್ಬೇಕಾದಂಥ ಕೆಲವು ಇಶ್ಯೂಗಳಿದೆ.